ಹಾಯ್, ಎಲ್ಲರಿಗೂ ನಮಸ್ಕಾರ. ಉಮಾ ರವೀಂದ್ರ ಚಾನಲ್ಗೆ ಸ್ವಾಗತ. ಅಲಸಂದಿ ಕಾಳು, ಕಡಲೆಕಾಳು, ಹೆಸರು ಕಾಳು, ಈ 3 ಕಾಳುಗಳ ಕಾಂಬಿನೇಷನಲ್ಲಿ ಸೂಪರಾಗಿರೋ ಸಾರು ಮಾಡೋಣ ಬನ್ನಿ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ. ಈ ಕಾಳುಗಳನ್ನೆಲ್ಲ ನಾನು ಓವರ್ ನೈಟು ನೆನೆಸಿಕೊಂಡಿದ್ದೀನಿ. ಇದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಕುಕ್ಕರ್ಗೆ ಇಕ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಅಂತ ಹೇಳಿ ತೆಂಗಿನಕಾಯಿ ತುರಿ ಮತ್ತು ಗಸಗಸೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಬಾಣಲಿನಲ್ಲಿ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಿಂದಿನ ಸಹ ಸೇರಿಸ್ಕೊತಾ ಇದ್ದೀನಿ. ತುಂಬ ಜನ ಊಟ ಮಾಡಬೇಕಾದ್ರೆ ಕರಿಬೇವು ಸೊಪ್ಪನ್ನ ಪಕ್ಕಕ್ಕಿಕ್ಕಿ ಊಟ ಮಾಡ್ತಾರೆ. ಕರಿಬೇವು ಸೊಪ್ಪು ತಿನ್ನೋದ್ರಿಂದ ಡಯಾಬಿಟೀಸ್ಗೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ರುಬ್ಕೊಂಡಿರೋಂತಹ ಗ್ರೇವಿನ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿ 2 ಸ್ಪೂನ್ ಮತ್ತು ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟನ್ನು 1-2 ನಿಮಿಷ ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದ್ರ ಒಗ್ಗರಣೆ ಹಾಕಬೇಕಾದ್ರೇ ಘಮ ಘಮ ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಕಾಳುಗಳೆಲ್ಲ ಈಗ ಚೆನ್ನಾಗಿ ಬೆಂದಿರೋ ಅಂಥ ಕಾಳುಗಳನ್ನ ಒಗ್ಗರಣೆಗೆ ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ನೋಡಿ, ಸೂಪರಾಗಿ ಮಿಕ್ಸೆಡ್ ಕಾಳು ಸಾಂಬಾರು ರೆಡಿ ಆಗಿದೆ. ಈ ಕಾಳು ಸಾಂಬಾರು ಮಿಕ್ಕಿದ್ರೆ ಮಾತ್ರ ನೆಕ್ಸ್ಟ್ ಡೇ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್